ಕ್ಯಾಬಿನೆಟ್ ವಿಸ್ತರಣೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಶಾಸಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಸಚಿವರಿಲ್ಲ ಅನ್ನೋದು ಮಳೆ ಅಡ್ರೆಸ್ ಸಚಿವರಿಲ್ಲ, ಎಜುಕೇಶನ್ ಸ್ಟಾರ್ಟ್ ಆಗಿದೆ, ಶಿಕ್ಷಣ ಸಚಿವರಿಲ್ಲ. ಏನು ಮಾಡ್ಲಿಕ್ಕಾಗಲ್ಲ, ತಡಿಬೇಕಲ್ಲ, ಆಗೋರು ತೆಗಿಲೇಬೇಕು. ಏನು ಮಾಡ್ಲಿಕ್ಕಾಗಲ್ಲ. ಈಗ ವರಿಷ್ಠರು ಎಲ್ಲ ಕೂಡ ಮೀಟಿಂಗ್ ಮಾಡಬೇಕು. ಒಂದು ತಿಂಗಳು ಆಯ್ತಲ್ಲ ಸರ್? 1.5 ತಿಂಗಳು ಆಗ್ತಾ ಬಂದ. ಹಾಂ, 1 ತಿಂಗಳ ಅಧಿವೇಶನ ಕೂಡ ಮುಂದಕ್ಕೆ ಹೋಗಿದೆ. ಈ ಸಂದರ್ಭದಲ್ಲಿ SIR ಮಾಡ್ತಾರೆ, ಆಗಸ್ಟ್ನಲ್ಲೇ ಆಗ್ಬೋದು. ಸಂಪುಟ ವಿಸ್ತರಣೆ ಆದರೆ ಸರ್ಕಾರ ದುರಾಡಾಡತ್ತೆ ಹಂಗೇನಿಲ್ಲ, ಏನು ಸ್ವಲ್ಪ ಮಟ್ಟಿಗೆ ಅಳಗಾಡ್ತಿದ್ದು ಏನಾಗಲ್ಲ, 1-2 ಸಲಗಾಡ ಆಗುತ್ತೆ. ಹಾಂ, 2-3 ಸಲಗಾಡ್ದ ಏನು ಮಾಡ್ಲಿಕ್ಕಾಗಲ್ಲ. 2-3 ಮತ್ತೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅಲ್ಲೇ ಕೂಡಬೇಕಲ್ಲ. ವಿಜಯೇಂದ್ರ ಹೇಳ್ತಾರೆ ಕೈ ಹಾಕಿದ ವಿಸ್ತರಣೆಗೆ 3ನೇ CM ಬರ್ತಾರೆ, ಅದಕ್ಕೆ ಆತಂಕದಲ್ಲಿದ್ದಾರೆ. ಇಲ್ಲ, ಏನಾಗಲ್ಲ. ಅವರೇ ಸೇಮ್ ಇರ್ತಾರೆ, ಅವರೇ ಗಟ್ಟಿಯಾಗಿದ್ದಾರೆ, ಅವರೇ ಮಾಡ್ತಾರೆ. ಅಂಥದ್ದೇನಾಗಲ್ಲ, ಅದು ಸಮಸ್ಯೆ ಆಗೋಲ್ಲ, ಡಿಸ್ಟರ್ಬ್ ಆಗೋದಿಲ್ಲ. ಅವ್ರ ಪಕ್ಷದಲ್ಲಿ ಇಂಥದ್ದಾಗಿದ್ದಿಲ್ಲ, ಆಗಿಲ್ಲ ಅವರಲ್ಲಿ ಆಗಿದೆ. ಅವರು ಸರ್ಕಾರದಲ್ಲಿ ಶಾಸಕರ ಆಗ್ರಹ ಇದೆ ಸರ್, ಹೊಸಬರಿಗೆ ಕೊಡಬೇಕು, ಹೋದ್ ಸಾರಿ ಆದವರಿಗೆ ಕೊಡಬಾರ್ದು ಅನ್ನೋದು. ಅದು ಹೈಕಮಾಂಡ್ ಅವರು, CM ದಾರ, ಅಧ್ಯಕ್ಷದಾರ, ಸಿದ್ದರಾಮಯ್ಯ ಇರ್ತಾರೆ, ಅವರು ಮಾಡ್ತಾರೆ. ಅದು ಯಾರು ಕೊಡಬೇಕು, ಯಾರು ಕೊಡಬೇಕು ಅಂತ. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆಗಿದ್ರು ಸಹ ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಸಿದ್ದರಾಮಯ್ಯ ಅವ್ರ ಜೊತೆಗಿದ್ರು ನೀವು ಮಾತಾಡ್ತಿಲ್ಲ, ಅವರು ಮಾತಾಡ್ತಿಲ್ಲ, ಜಾಸ್ತಿ ಮಾತಾಡಲಿಲ್ಲ. ಇದೀಗಲ್ಲ, ಹಳೇದು ಎಲ್ಲ ತೆಗೆದು ನೋಡ್ರೆ ಹಂಗದಾವ. 10 ವರ್ಷದ ತೆಗೆದು ನೋಡ್ರೆ ಹಂಗದ ಎಲ್ಲ. ಇದಕ್ಕೆಲ್ಲ ಈಗಾಗಲೇ ಒಂದು 2 ಸಲ ನೀವು ತೋರಿಸ್ಯಾರಿ, ಇದನ್ನ ಸ್ಟೋರಿ ಮಾಡಿದ್ರೆ ಈಗಾಗಲೇ. ನಿನ್ನಿದು 10 ವರ್ಷದಿಂದ ನೋಡ್ರಿ ಸೇಮ್ ಇದೆ, ಅದರಲ್ಲಿ ಡಿಫ್ರೆನ್ಸ್ ಏನಿಲ್ಲ. ಮುಂದೆ ಹಂಗೆ ಇರ್ತಿದ್ದೆ ಅದು. ಆದ್ರೆ ಬಹಿರಂಗ ವೇದಿಕೆಗಳಲ್ಲಿ ಮಾತಾಡಲ್ಲ. ಯಾವ್ದ್ರೆ ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಯಾರು ಸೀನಿಯರ್ ಬಂದ್ರೆ ಅವಾಗ ಎದ್ದು ಎಲ್ಲಿ ಹೋಗೋದು ಮೊದಲು ದೂರ ಕೂತಿದ್ವಿ ನಾವು. ಇಲ್ಲ ಇಲ್ಲ, ನಾವು ಮೊದಲೇ ದೂರ ಕೂತಿರ್ತೀವಿ. ಮತ್ತು ಸೀನಿಯರ್ ಯಾರು ಬಂದ್ರೆ ಹೇಳ್ಬೇಕಲ್ಲ, ಮತ್ತು ಅಡ್ವಾನ್ಸ್ನ ಪ್ರಿಕಾಷನ್ ತೊಗೊಂಡು ದೂರ ಕೊಂಡೋದು ಬೆಸ್ಟು. ಬಹಿರಂಗವಾಗಿ ಮಾತನಾಡಲ್ಲ, ಕೊಟ್ಟಿದ್ದಾರೆ. ಎಲ್ಲ ಮಾತಾಡೋದು ಕಡಿಮೆ. ಮೊದಲರು 10 ವರ್ಷದಿಂದ ಹಂಗೆ ಇದೆ, ಈಗೂ ಹಂಗೆ ಇರ್ತದೆ. ಜೊತೆ ಕುಂತಾರತ್ತೇನು ಅವ್ರು ಹೊಡೆಯಂಗೆ ನಾವು ಹೊಡೆಯಂಗೆ ಮಾತಾಡ್ಲಿಕ್ಕೆ ಆಗೋಲ್ಲ ಅದು. ಓಕೆ, ಹೇಳಿ ಮತ್ತೆ. ಬೆಳಗಾವಿಯಿಂದ ಎಷ್ಟು ಮಂತ್ರಿಗಳನ್ನು ಕೇಳ್ತಾ ಇದ್ದಾರೆ? ಹೇಳೋದೇನಿಗೆ ಅವ್ರು ನಮ್ಮ ಮಿನಿಮಮ್ 1 ಬೇಕೇ ಬೇಕಲ್ಲ. ಮಿನಿಮಮ್ 1 ಕೊಡಲೇಬೇಕು, ಯಾಕೆ ದೊಡ್ಡ ಜಿಲ್ಲೆ ಇದ್ದಾರೆ. 3-4 ಹಿಂದೆ ಅದು ಅವಾಗಿತ್ತು, ಅವಾಗ ಕೊಡ್ತಾಯಿದ್ರು. ಅವ್ರು ಲಿಮಿಟೆಡ್ ಹಾಕಿಲ್ಲ, 60 ಮಂದಿ ಮಂತ್ರಿ ಹಾಕಿದ್ರು. ಅವಾಗಿನ ಪರಿಸ್ಥಿತಿ ಈಗ ಗುಲ್ಬರ್ಗ ಜಿಲ್ಲೆಗೆ 8 ಜನ ಏನೋ ಮಂತ್ರಿ ಇದ್ರು. ಅವರು ಯಾದಗಿರಿ ಕೂಡಿ 8 ಜನ ಮಂತ್ರಿ, ಎಲ್ಲರೂ ಮಂತ್ರಿ ಆಗಿದ್ರು. ಆವಾಗ 60 ಜನ ಮಾಡಿದರು SF ಕೃಷ್ಣ ಅವರಿದ್ದಾಗ. ಈಗ ಅದು ಪರಿಸ್ಥಿತಿ ಇಲ್ಲ. 34ರಾಗ ಏನಿದ್ರು ಹೊಂದಾಣಿಕೆ ಆಗಬೇಕು. ಜಾತಿ, ಪ್ರಾಂತ, ಜಿಲ್ಲೆ, ಸೀನಿಯಾರಿಟಿ, ಕಷ್ಟದ ಕೆಲಸ ಅದು. ಒಂದಂತಿ ಕೊಡಲೇಬೇಕು, ಕೊಡ್ತಾರೆ. ಮಂತ್ರಿ ತೊಗೊಳಕ್ಕದ್ದು ಯಾರು ನೋಡೋಲ್ಲ, ಅಮಾಸೆ ಆಶಯ ನೋಡೋಲ್ಲ. ಬಿಡೋದಾರೆ ಅದೆಲ್ಲ ಬರ್ತಿದ್ದೆ, ತೊಗೊಳ್ದಾರೆ ಅದೇನು ಎಲ್ಲ ಯಾವುದು. ನೀವು ಕೇಳಬೇಕು, ಅವ್ರನ್ನೇ ಕೇಳಿ, ನನಗೆ ಗೊತ್ತಿರೋದು. ನಾಳೆ ಇದೆಲ್ಲ ಡಿವಿಷನ್ ಮೀಟಿಂಗ್ ಇದೆ ನಾಳೆ. ಸರ್, ಈಗ KPCC ಕಾರ್ಯಾಧ್ಯಕ್ಷರು ಬದಲಾವಣೆ, ಪ್ರಚಾರ ಸಮಿತಿಗೆ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತೆ ಬ್ಲಾಕ್ ಅಧ್ಯಕ್ಷರು, ಇದೆಲ್ಲ ಯಾರು ಸಮರ್ಥವಾಗಿರ್ತಾರೆ ಅಂತವ್ರನ್ನ ತೋರಿಸ್ಬೇಕು. ಹೌದಾ, ನಮ್ಮದು ಡಿಮಾಂಡ್ ಅದೇ. ನಾವು ಹಂಗೆ ಹೇಳಿದ್ರಲ್ಲ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಅವಕಾಶ ಕೊಡಿ. ನಿನ್ನೆ ಕೂಡ ಅಧ್ಯಕ್ಷ ಅದನ್ನೇ ಹೇಳಿದ್ದಾರೆ, ನಾವು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಸುಮ್ಮನೆ ಲಿಸ್ಟ್ ಹಚ್ಚೋದು ಬೇಡ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡಬೇಕು. ಮೊನ್ನೆ ಹೇಳಿದ್ರಲ್ಲ, ಅವ್ರ ಮನೆಗೆ ಹುಡುಕಿ ನಾವು ಅಧಿಕಾರ ಕೊಡಬೇಕು, ನಮಗೆ ಅರ್ಜಿ ಕೊಡೋದಲ್ಲ. ಯಾರು ಕೆಲಸ ಮಾಡ್ತಾರ ಅವ್ರಿಗೆ ನೀವು ಹುಡುಕಿ ಈಗ ಆಗ್ತಿಲ್ಲ. ಈ ಫುಲ್ ಟೈಮ್ ಕೊಟ್ಟಿದಾರಲ್ಲ ಈ ಹೊಸ ಅಧ್ಯಕ್ಷರು, ಈಗ ಬೇರೆ ಇಲ್ಲ ಅಲ್ಲ, ಅಧಿಕಾರ ಕಡೆ ಬರೋಲ್ಲ ಇವರು. ಫುಲ್ ಪಾರ್ಟಿ ಕಡೆನೇ ಇರ್ತಾರಲ್ಲ ಗಮನ. ಇದು ಆಲ್ರೆಡಿ ಜೋಡಿಸ್ಯಾರಲ್ಲ, ಮತ್ತೇನು ಜೋಡಿಸಿದ್ರೆ ಇಲ್ಲ. ಕೊಟ್ರಾಯ್ತು, ಕೊಡ್ದಿಕ್ಕಂತ ನಾವು ಹೇಳಿ ನಾವು ಮಾಡ್ತೀವಿ. ಏನು ಅಧಿಕಾರ ಬೇಕಂತೇನು ನಮಗೇನಿಲ್ಲ ರೀ, ಕೆಲಸ ಮಾಡ್ತೀವಿ, ಅದೇನು ಪ್ರಶ್ನೆ ಇಲ್ಲ, ಕೆಲಸ ಮಾಡ್ತೀವಿ. ಅಧಿವೇಶನ ಕರೆದಿ ಅಂತ ಹೇಳಿದ್ರು ಸರ್. ಈಗ ಸುನೀಲ್ ಕುಮಾರ್ ಆಗ್ರಹ ಮಾಡಿದ್ದಾರೆ. ಯಾವುದ್ರೆ ಜನಗಣತಿ
ತರಲೇಬೇಕು ಸರ್ಕಾರಿ ಡ್ಯೂಟಿ. ಲಾಸ್ಟ್ ಟೈಮ್ ನಾವು ಮಾಡಬೇಕಾಯ್ತು, 11 ವರ್ಷ ಲ್ಯಾಬ್ಸ್ ಆಯಿತು, ಅದು ಹೋಯ್ತಿರತ್ತದ್ರು 30 ಕಳೆದು ಕೊಡ್ತು. ಈಗ ಕೊಟ್ಟು ಎಷ್ಟು 1 ತಿಂಗಳೇನೋ ಆಯ್ತು ರೀ, ಆಯ್ತು ಜಸ್ಟ್ ಅದು ಲ್ಯಾಪ್ಸ್ ಆಗಿ ಈಗಿನ ಮುಖ್ಯಮಂತ್ರಿಗಳು ಲ್ಯಾಪ್ಸ್ ಅಂತ ವಿಶ್ವಾಸ ಇದೆ. 10 ವರ್ಷ ಬೇಕಾದ್ರೆ ಲ್ಯಾಬ್ಸ್ ಆಗಲಿಕ್ಕೆ ಅದಕ್ಕೆ ಮುಖ್ಯ ಮಾಡಿ ಸಿದ್ದರಾಮಯ್ಯ ಸ್ವೀಕಾರ ಮಾಡಿ 2 ವರ್ಷ ಸುಮ್ಮನೆ ಇಟ್ಕೊಂಡು ಈಗ ಹೊಸದಾಗಿ ಬಂದಿರೋ ಮುಖ್ಯಮಂತ್ರಿಗಳು ಅವ್ರು ಮಾಡ್ತಾರೆ ಅಂತ ವಿಶ್ವಾಸ ಇದೆ ಸರ್ ನಿಮಗೆ? ಇಲ್ಲ, ಅದರಿಂದ ಯಾರಿಗೂ ತೊಂದರೆ ಏನಿಲ್ಲ. ತೊಂದರೆ ಏನಿದೆ ಅದರಲ್ಲಿ? ಅವ್ರು ಡಿಸಿಎಂ ಇದ್ದಾಗ ಇನ್ನೊಂದು ಕಡೆಗೆ ಇದು ಸರಿ ಇಲ್ಲ, ಹಿಂದಿನ ಜನಗಣತಿ ಸರಿ ಇಲ್ಲ. ಇಲ್ಲ ಹಿಂದೇನು ಮಾಡಿಲ್ಲ ಅವ್ರು ಇದನ್ನೇ ಹೇಳೋದು, ಅದು 11 ವರ್ಷ ಆಗಿದೆ ಹೊಸದು ಮಾಡಂತ ಹೇಳಿದ್ರು ಅವರು, CM ಅವರು. ಹೊಸದಾಗಿದೆ, ಅವರು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ, ಎಕ್ಸ್ಪರ್ಟ್ ಮಾಡ್ತಾರೆ. ಅದರಲ್ಲಿ ಏನು ಬೇರೆಯವ್ರಿಗೆ ಆತಂಕ ಪಡುವಂಥದ್ದು ಏನಿಲ್ಲ, ಅದರಲ್ಲಿ ಏನಿದೆ. ಸೆಂಟ್ರಲ್ ಬಂದ್ಬಿಡುತ್ತಲ್ಲ ಸರ್, ಸೆಂಟ್ರಲ್ ಬಂದ್ಬಿಡುತ್ತಲ್ಲ ಅದ್ರೊಳಗಡೆ. ಬಂದರೆ ನಮ್ಮದು ಇರಬಾರ್ದಂತೆ ಹಾಕಿದೆ ಪ್ಯಾರಲಲ್. ಅಲ್ಲ, ಅನುಷ್ಠಾನ ಯಾವ್ದಾಗುತ್ತೆ ಅಂತ ಇದು ಸುಮ್ಮನೆ ಇರಲಿ, ಕಂಪೇರಿಟಿವ್ ಮಾಡ್ಲಿಕ್ಕೆ ಒಳ್ಳೇದಲ್ಲ. ನಮ್ಮ ತಪ್ಪಿದೆಯೋ ಅವ್ರ ತಪ್ಪಿದೆಯೋ ಕಂಪೇರಿಟಿವ್ ಮಾಡೋಕ್ಕೆ ಅಂತಂದರೆ ನಮ್ಮ ಎರಡಿದ್ರೆ ಒಳ್ಳೇದು. ಅವರು ಒಂದು ಸಲ ತಪ್ಪಿರ್ಬೋದು, ನಾವು ತಪ್ಪಿರ್ಬೋದು. ನೋಡ್ಕೊಳ್ಳಿಕ್ಕೆ ಇನ್ನೊಂದು ಪರ್ಯಾಯ ನಮ್ಮ ಕೈಯಲ್ಲಿ ಇರ್ತದೆ ಅದು. ಮೊನ್ನೆ ಧಾರವಾಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರಿ ಸರ್. ಉಪಚುನಾವಣೆ ಏನಾದ್ರು ನೇತೃತ್ವ ವಹಿಸ್ಬೇಕಿಲ್ಲ ಸರ್? ಇಲ್ಲ, ಆ ಭೇಟಿಗೆ ಇದಕ್ಕೆ ಸಂಬಂಧ ಇಲ್ಲ. ಅದು ಚುನಾವಣೆ ಎಲ್ಲಿದ್ದಲ್ಲಿ ಮಾಡಲೇಬೇಕಲ್ಲ ಹೋಗಿ. ಉಸ್ತುವಾರಿ ಬೇರೆ ಕೊಟ್ಟಿದ್ದಾರೆ ಸರ್. ಮತ್ತೆ ಹಿರಿಯೂರು ಬೇರೆ ಇದೆ. ಉಸ್ತುವಾರಿ ಅಂತ ಎಲ್ಲಿ ಕೊಟ್ಟಿಲ್ಲ, ಉಸ್ತುವಾರಿ ಎಲ್ಲೂ ಕೊಟ್ಟಿಲ್ಲ ನನಗೆ. ನಾವೇ ಪಕ್ಷದ ಪರವಾಗಿ ಹೋಗಿ ನಾವೇ ಕೆಲಸ ಮಾಡ್ತೀವಿ ಅಷ್ಟೇ. ಸರ್, ಹಿರಿಯೂರಲ್ಲಿ ಈ ಸರಿ ಈ ಥರ ಅಂತೀರಾ ಇಲ್ಲ ಧಾರವಾಡ ಅಂತ ನೋಡೋಣ, ಇನ್ನೂ ಅದಿನ್ನೂ ತೀರ್ಮಾನವಾಗಿಲ್ಲ. ಚುನಾವಣೆ ಘೋಷಣೆ ಆಗಲಿ, ಚುನಾವಣೆ ಘೋಷಣೆ ಆದ್ಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಅಂತ ಸರ್. ನೀವು ಹೋಗ್ತಿದ್ದೀರಾ? ಇಲ್ಲ ಹಂಗೆ ಭಯ ಏನಿಲ್ಲ. ಚುನಾವಣೆ ಅದೇನು ಭಯ ಪಡುವಂಥದ್ದು ಏನಿದೆ? ಗೆಲುವು ಸೋಲು ಇದ್ದಿದೆ, ಅದಕ್ಕೇನು ಯಾರಿಗೆ ಭಯ ಪಡಬೇಕಾಗಿದೆ? ಫ್ಯೂಚರ್ ತಮ್ಮನ್ನು ಟಾರ್ಗೆಟ್ ಮಾಡಲಾಯಿತು. ಯಾವುದ್ರೆ ಧಾರವಾಡಕ್ಕೆ ಬರ್ತಾರೆ, ಎಲೆಕ್ಷನ್ ಜವಾಬ್ದಾರಿ ಹೊತ್ಕೊಳ್ತಾರೆ, ಅಲ್ಲಿ ಗೆಲ್ಲಿಸ್ಕೊಳ್ತಾರೆ ಅನ್ನೋ ಕಾರಣಕ್ಕೆ. ಇಲ್ಲ, ಇನ್ನೂ ಅದು ಚರ್ಚೆ ವಿಷಯ ಅಷ್ಟಲ್ಲ. ಇನ್ನೂ ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ, ಆದಾಗ ನೋಡೋಣ. ಅದು ಬಂದಾಗ ಅದ್ರ ಬಗ್ಗೆ ಪಾರ್ಟಿ ಪರವಾಗಿ ಮಾಡ್ತೀವಿ ಖಂಡಿತವಾಗಿ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.